ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಇನ್ನೊಮ್ಮೇನಾದ್ರೂ ಪ್ರಿಯಾಂಕಾ ಖರ್ಗೆ ಮಾತಾಡಿದ್ರೆ ನಾ ಇಷ್ಟೇ ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ನೀವು ಅಂಬೇಡ್ಕರ್ ಒಂದು ಇವರಲ್ಲ, ಶಿಷ್ಯರಲ್ಲ, ನೀವೆಲ್ಲ ಸೋನಿಯಾ ಗಾಂಧಿ ಶಿಷ್ಯರು, ನೀವೆಲ್ಲ ನೆಹರು ಮಂತನ್ ಶಿಷ್ಯರು. ನೆಹರು ಈ ದೇಶಕ್ಕೆ ಏನು ಕೊಟ್ಟಿಲ್ಲ. ಈ ದೇಶ ಸ್ವಾತಂತ್ರ್ಯ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕಾರ, ಅವ್ರು ಹೇಳಿದ ಪ್ರಕಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಇಂಥ ನಾಯಕರ ಒಂದು ಬಯಕೆ ಬ್ರಿಟಿಷರು ಹೋಗಿದ್ದಾರೆ ಹೊರತು ನೆಹರು ಗಾಂಧಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಕೇವಲ ಸತ್ಯಾಗ್ರಹ ಕರ್ಕ ನೀಡುವುದರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇದು ಯಾರು ಹೇಳಿದ್ದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಪಾರ್ಟಿಷನ್ ಆಫ್ ಪಾಕಿಸ್ತಾನದಲ್ಲಿ ಭಾರತ ಇಬ್ಬಾಗ ಮಾಡುವುದಾದರೆ ಭಾರತದಲ್ಲಿರುವಂತ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವ ಕೊನೆ ಎಂದು ಭಾರತಕ್ಕೆ ಬರಬೇಕು. ಯಾಕೆಂದ್ರೆ ಮುಸ್ಲಿಮರಲ್ಲಿ ಮತ್ತೊಂದು ಧರ್ಮವನ್ನ ಸಹೋದರತ್ವ ಅನ್ನೋಂಥದ್ದು ಅಲ್ಲಿಲ್ಲ. ಅವ್ರು ತಮ್ಮ ಇಸ್ಲಾಂನಲ್ಲಿ ಮತ್ತೊಂದು ಧರ್ಮವನ್ನು ಕೊಲೆ ಮಾಡಬೇಕಂತಿದೆ. ಅದಕ್ಕೆ ಎಲ್ಲಿಯವರೆಗೆ ಭಾರತದಲ್ಲಿ ಮುಸ್ಲಿಮರು ಇರ್ತಾರೋ, ಎಲ್ಲಿಯವರೆಗೆ ಭಾರತದಲ್ಲಿ ಇಸ್ಲಾಂ ಇರ್ತದೋ ಅಲ್ಲಿವರೆಗೆ ಭಾರತದಲ್ಲಿ ನೆಮ್ಮದಿ ಇರುವುದಿಲ್ಲ. ಅವ್ರು ಯಾವಾಗಲೂ ಗಲಾಟೆ ಮಾಡ್ಕೊತಿರೋರು. ಇವತ್ತು ನಾಗಮಂಗಲನ ತಗೋರಿ, ಮದ್ದೂರಿನಲ್ಲಿ ಬರೀ 4% ಇದ್ದಾರೆ. ಇವತ್ತಲ್ಲಿ ಗಣಪತಿ ಮೇಲೆ ಮಸೀದಿ ಅಂತ ಕಾಲ ಹಾಕ್ತಾರೆ. ಹಿಂದೂ ದೇವಸ್ಥಾನಗಳಲ್ಲಿ ಎಲ್ಲಿಯೂ ಶಸ್ತ್ರಾಸ್ತ್ರ ಸಿಗುವುದಿಲ್ಲ, ಕಲ್ಲಿನ ಒಂದು ಗುಂಪು ಸಿಗುವುದಿಲ್ಲ. ಏನಾದರೂ ದೇಶದಲ್ಲಿ ಶಸ್ತ್ರಾಸ್ತ್ರ AK-47 ಕಲ್ಲು ಸಿಕ್ತಿದ್ರೆ ಅದು ಮಸೀದಿಗಳಲ್ಲಿ. ಅದಕ್ಕೆ ನಾ ಹೇಳ್ತಿದ್ರೆ, ಸಿದ್ದರಾಮಯ್ಯ ನಿಮ್ ತಾಕತ್ತಿದ್ರೆ RSS ಬ್ಯಾನ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಅನಧಿಕೃತವಾಗಿ ರಾಜ್ಯದಲ್ಲಿ ಮದ್ರಸಾ ಕಟ್ಟಿದ್ದಾರೆ, ಎಷ್ಟು ಅನಧಿಕೃತವಾಗಿ ತಾಲಿಬಾನ್ ಒಂದು ಉಗ್ರವಾದ ತಯಾರು ಮಾಡುವಂತ ಮದ್ರಸಾ ಕಟ್ಟಿದ್ದಾರೆ. ಅವೆಲ್ಲ ತೆಗೆಯುವಂತ ತಾಕತ್ತಿದ್ರೆ ನಿಮಗೆ ಮಾಡಿ. RSS ನೀವಲ್ಲ, ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿ ಹಿಡಿದು ರಾಜೀವ್ ಗಾಂಧಿ ಹಿಡಿದು ಈಗಿನ ಖರ್ಗೆ ಹಿಡಿದು ಯಾರಿಗೂ ಏನೋ ಈ ದೇಶದಿಂದ ಈ ರಾಜ್ಯದಿಂದ RSS ತೆಗಿಲಿಕ್ಕೆ ನೀವೇನ್ ಲಗ ಹೊಡೆದ್ರೆ ಏನ್ ಕೆಸುಗೂ ಆಗುದಿಲ್ಲ. ಸರ್, ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ನೀ ಅತ್ತಂಗ್ ಮಾಡಿ ನಾನು ಅಕ್ಕಂಗ್ ಮಾಡ್ತೀನಿ ಅಂತ ರಾಜ್ಯದಲ್ಲಿ ನಡೀತಾ ಇದೆ. ಅವ ನೀವು ಮಾಧ್ಯಮದವರು ಬರಿಬೇಕು, ಬರೀದಿಲ್ಲ ಏನ್ ಮಾಡ್ತೀವಿ? ನೀವ್ ಹೇಳಿರಲ್ಲ ಬರೀ ನಾವು ನೋಡ್ರಿ, ನಾವ್ ಹೇಳ್ತಿರ್ತಾರೆ, ನೀವು ಏನ್ ಹೇಳಿದ್ರು ಮತ್ತೆ ರಾಜಾ ಹುಲಿ ಎಂದು ದೆಹಲಿಗೆ ಹೈಕಮಾಂಡ್ ನಡಗಿದ. ರಾಜಾ ಹುಲಿ ಬಂದಿದ್ದಕ್ಕೆ ದಿಲ್ಲಿ ಹೈಕಮಾಂಡ್ ನಡಗಿತ್ತು, ತರ ನಡಗಿತ್ತು ಅದು ಬರೀತಾರಪ್ಪ. ಎಂದರೆ ರಾಜಾ ಹುಲಿ ಅದಕ್ಕೆ ಹೋದ್ರು, ಏನು ಉತ್ತರ ಕರ್ನಾಟಕದ ಅವಳಿ ಇದೆ, ನೆರೆ ಅವಳಿ ಆಗಿದೆ, ಅದು ಪರಿಹಾರಕ್ಕಾಗಿ ಹೋಗ್ಯಾರ ಅಥವಾ ಅವ್ರು ಹೇಳ್ತಾರೆ ನಿಮಗೆ, ನಾನು ಹೋಗಿದ್ದು ಯಾವುದೇ ನನ್ನ ವೈಯಕ್ತಿಕ ಕೆಲಸ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಬಹಳ ಭಯಂಕರ ಪ್ರವಾಹ ಬಂದಿದ್ರೆ ನಾವು ಹೋಗಿದ್ದೀನಿ. ಒಳಗೆ ಹೋಗಿ ಹೇಳ್ತಾರೆ ಪ್ರಧಾನಮಂತ್ರಿಗೆ, ಅವಳಿನೂ ಇಲ್ಲ ಪೋಲಿಲ್ಲ, ದಯವಿಟ್ಟು ನನ್ನ ಮಗನ ರಾಜ್ಯಾಧ್ಯಕ್ಷ ಮುಂದುವರಿಸಿ, ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿ, ನಿಮ್ಗೆ ಕಾಲು ಬೀಳ್ತೀನಿ ತಮ್ಮಯ್ಯ, ಮಾಡದೇ ಇದ್ರೆ ನಾನು ಬಿಜೆಪಿಯಿಂದ ಹೊರ ಬರ್ತೀನಿ, ಈ ಒಂದು ಅಂಜಿಕೆ ಹಾಕಿ ಬರ್ತಾರೆ. ಆದ್ರೆ ಮಾಧ್ಯಮದವರು ಏನ್ ಬರೀತಾರೆ ಅಂದ್ರೆ, ರಾಜಾ ಹುಲಿ ಮರಿ ಹುಲಿ ದೆಹಲಿಗೆ ಹೋದ್ಮೇಲೆ ಬಿಜೆಪಿ ಹೈಕಮಾಂಡ್ ತರ ನಡೀತು. ಎಲ್ಲ ಬ್ಲಾಕ್ ಮೇಲ್ ಒತ್ತಡ ಎಲ್ಲ. 2028ಕ್ಕೆ ಹಿಂದೂ ಸರ್ಕಾರ ಬರ್ತದೆ ಹಾಗೆ ಅಂತ. ಈಗ ನಿಮ್ಮಲ್ಲೇ ಒಂದು ಮನೆ 3 ಬಾಗಿಲಾಗಿದೆ, ನಿಮ್ಮ ಗುಂಪು ಒಂದು, ಆ ಕಡೆ ಒಂದು ಗುಂಪು, ಹೆಂಗ್ ನೀವು ಸರ್ಕಾರಕ್ಕೆ ಹೆಂಗ್ ತರ್ತೀರಿ ನೀವು? ನಾವ್ ಒಂದು 3 ಭಾಗಲಿ 10 ಭಾಗಲಾಗಲಿ ಈ ರಾಜ್ಯದ ಜನ ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕತ್ತಾರೋ, ಯಾರನ್ನ ತರ್ಬೇಕತ್ತಾರೋ ತಂದೆ ತರ್ತಾರೆ. ಇದನ್ನ ಕಂಟ್ರೋಲ್ ಮಾಡೋದು ಬಿಜೆಪಿ ಹೈಕಮಾಂಡ್ ಇದೆ. ಇಂಥ ಬಹಳ ಮಂದಿನವರು ಏನು ನಾವು ಹೈಕಮಾಂಡ್ ನೋಡಿದೆ. ಅದಕ್ಕೆ ತಾವು ಯಾರೂ ಚಿಂತೆ ಮಾಡಬೇಡ್ರಿ, 3 ಭಾಗಲದಾವು 5 ಭಾಗಲದಾವ ಅಂತೇಳಿ ಒಂದೇ ಭಾಗಲಾಗ್ತೈತೆ. ನಾಳೆ ಚುನಾವಣೆ ಬಂದಾಗ ರಾಜ್ಯದ ಜನಮತ ಕೇಳ್ತಾರೆ, ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಆಗ್ಬೇಕು, ಈ ರಾಜ್ಯದಲ್ಲಿ ಯಾರ ಆಡಳಿತದಲ್ಲಿ ಸರ್ಕಾರ ಬರ್ಬೇಕಂತ ಕೇಳಿದಾಗ ಜನ ಹೇಳ್ತಾರೆ. ಜನರ ತೀರ್ಪಿನಂತೆ ನಮ್ಮ ದೇಶದ ನರೇಂದ್ರ ಮೋದಿ ಅವರು ನಿರ್ಣಯ ತಗೋತಾರೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಸಹ ಈ ದೇಶದ ಆಯ್ಕೆ ಯಾರೋ 4 ಮಂದಿ ಕೂಡಿ ರೂಮ್ನ ಕೂತು ಆಯ್ಕೆ ಮಾಡಿದ್ದಲ್ಲ, ಪ್ರತಿ ಹಳ್ಳಿಯಿಂದ ಎಲ್ಲ ಜನ ಹೇಳಿದ್ರು ನರೇಂದ್ರ ಮೋದಿ ಮುಂದಿನ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ. ಅದಕ್ಕೆ ನರೇಂದ್ರ ಮೋದಿ ಅವ್ರನ್ನ ನಮ್ಮ ನಾಯಕತ್ವ ಏನ್ ಒಗ್ಗಟ್ಟು ಎಲ್ಲ ಕಂಟ್ರೋಲ್ ಆಗ್ತದೆ.
ಏನು ಕಾಳಜಿ ಮಾಡೋದು? ಒಬ್ಬಟ್ಟು ಮಾಡಿ ನೀವು ಹೊರಗಡೆ ಇದ್ದಿಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು ಅಂತ. ನಾನು ಎಷ್ಟು ಅನುಕಂಪ ನಮ್ದೆಲ್ಲ ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.